ಆಗಸ ತುಂಬೆಲ್ಲ ಮೋಡದ ಗೊಂಚಲು ಬಯಸಲಿ ಒಂದು ಪ್ರೇಮ. ನೀನೇ ನೀನೇ ನನಗೆಲ್ಲ ನೀನೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು 2ನೇ ವರ್ಷದ ಗುಂಡಣ್ಣನ ಬರ್ತಡೇ. ಭಾಳ ಸ್ಪೆಷಲಾಗಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷವೂ ಈ ಥರನೇ ಬಂದಿರೋದು. ಆ್ಯಂಡ್ ನಮಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ಬಿಡ್ತಾ ಬರ್ತೀವಿ. ಗುಂಡ ಹ್ಯಾಪಿ ಯಾರ್ದೈತಿ? ಯಾರ್ದು ಹ್ಯಾಪಿ? ನಂದು. ಗುಂಡ ಏನು ಮಾಡ್ಕೊಳತಿ? ಬರ್ತ್ಡೇ ಬಾಯ್ ಹಂಬಾದವನಲ್ಲ. ಮುಂದೆ ಇಟ್ಟಾರ ಅಲ್ಲ. ಆ್ಯಂಡ್ ಈ ವಿಡಿಯೋ ಒಳಗೆ ನೀವು ಏನೆಲ್ಲ ನೋಡ್ಬೋದು ಅಂದರೆ ಗುಂಡಣ್ಣನ ಬರ್ತಡೇ ಆ್ಯಂಡ್ ಶಾಪಿಂಗ್ ಅಂಕರು ಆಗೈತಿ. ಮತ್ತು ಅವನ ಬರ್ತಡೇ ದಿನದಿಂದ ಹಿಡಿದು ಏನೆಲ್ಲ ಮಾಡಿದ್ವಿ ಅನ್ನೋದನ್ನು, ಆ್ಯಂಡ್ ಅವ್ನ ಬರ್ತಡೇಗೋಸ್ಕರ ಮಾಡಿರೋದನ್ನು, ಫಸ್ಟ್ ಡೇ ಅವ್ನು ಹುಟ್ಟಿದ ದಿನ ಏನು ಬಂದಿರುತ್ತಲ್ಲ ಅದನ್ನು ನಾವು ಹೋದ ವರ್ಷದ ಹಂಗನ ಈ ವರ್ಷ ನಮ್ಮ ಮನೆ ದೇವರು ಅಥವಾ ನಾವು ಅಂದ್ಕೊಂಡಿದ್ದ ದೇವರಿಗೆ ಹೋಗೋಕ್ಕಾಗಲಿಲ್ಲ, ಬಟ್ ನಮ್ಮ ಮನೆ ದೇವರಿಗೆ ಹೋಗಬೇಕು ಅಂತ ಅನ್ನೋದಿತ್ತಲ್ಲ. ಸೊ ಹಾಗಾಗಿ ಉಜ್ಜಯಿನಿಗೆ ಹೊಂಟೇವಿ. ಉಜ್ಜಯಿನಿ ಸಿದ್ದೇಶ್ವರ, ಮರುಳ ಸಿದ್ದೇಶ್ವರ ನಮ್ಮ ಮನೆ ದೇವರು. ಸೊ ಹಾಗಾಗಿ ಅಲ್ಲಿ ಹೋಗಿ ಬಂದ್ರಾಯ್ತು ಅಂತ ಹೊರಟಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಅದನ್ನು ಮುಗಿಸ್ಕೊಂಡು ಬಂದು ಅವತ್ತೇ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಒಂದು 3 to 4 days ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ ಕೂಡ ಇಟ್ಕೊಂಡೇವಿ. ಮತ್ತು ಮಾರನೇ ದಿನ ಇನ್ನು ಊರೊಳಗಿರೋಂಥ ನಮ್ಮ ಯಾರು ಪಜ್ಜಗ ಅಭಿಷೇಕ ಕೂಡ ಇಟ್ಕೊಂಡೇವಿ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ಈ ವ್ಲಾಗ್ ಒಳಗೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅನ್ಕೊತ ಬರೀ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರಾ ವಿಡಿಯೋಸ್ ಭಾಳ ಇರ್ತಾವೆ ಆ್ಯಂಡ್ ಒಂದಿಷ್ಟನ್ನು ನಾನು ವಾಯ್ಸ್ ಓವರು ಕೊಡ್ತೀನಿ. ಆ್ಯಂಡ್ ನೇಚರ್ ಕೂಡ ಭಾಳ ಚೆನ್ನಾಗಿತ್ತು. ಅಲ್ಲಿ ಬರೀ ನಾವು ನೋಡಿರೋದಂದರೆ ಬರೀ ಈ ಕಡೆ ಏನು ದಾವಣಗೆರೆ ರಾಣೆಬೆನ್ನೂರು ಸೈಡ್ ಈ ಕಡೆ ಆಗುತ್ತಲ್ಲ. ಸೊ ಹಾಗಾಗಿ ಅಲ್ಲಿ ಬರೀ ನಮ್ಗೆ ಚೆಂಡು ಹೂವನ್ನ ಸಿಕ್ಕು, ಬರೀ ಎಲ್ಲ ಹೊಲದೊಳಗೂ ಚೆಂಡು ಹೂವನ್ನ ಹಾಕಿದ್ರು. ಹ್ಯಾಪಿ ಯಾರು ತಗೊಂಡ್ರು? ನಿಂದು ಹ್ಯಾಪಿನಾ? ಮಾಮ ಏನಾಯ್ತು? ಹ್ಯಾಪಿ ಯಾರ್ದು? ಆ್ಯಂಡ್ ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ. ಬೇಗ ಅಂದರೂ ಕೂಡ 7-8 o'clock ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಬರ್ತಾನೆ ಒಂದಿಷ್ಟು ನಾಷ್ಟ ಕೂಡ ನಿಲ್ಲಿಸಿದ್ರಲ್ಲ ಮಾಡ್ಕೊಂಡು ಬಂದಿದ್ವಿ. ಬಟ್ ನಮ್ಮ ಗುಂಡಣ್ಣಗೆ ಇಡ್ಲಿ ಬೇಕಾಗಿತ್ತಂತೆ. ಇಡ್ಲಿ ಅಂದ ಮತ್ತು ದೋಸೆ ಅಂದ. ಸೊ ಏನನ್ನೂ ನೀಟಾಗಿ ತಿನ್ನಲಿಲ್ಲ. ಆ್ಯಂಡ್ ಬಂದು ರೀಚ್ ಆದಮೇಲೆ ಅಲ್ಲಿ ಅಭಿಷೇಕಕ್ಕೆ ಮತ್ತು ಫಸ್ಟನ್ನು ನಾವು ಬುಕ್ ಮಾಡಿರಬೇಕಾಗಿತ್ತಂತ ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವರು ಕುಂಕುಮ ಅಭಿಷೇಕ ಈ ಥರ ಎಲ್ಲ ಹೇಳಿದರು. ನಮಸ್ತೆ ಮಾಡಲ್ಲ ನಡಿ.
ಅವನ ಹೆಸರೇನು? ಆಂಜನೇಯ ಮಾರುತಿ. ಜೈ ಆಂಜನೇಯ, ಜೈ ಆಂಜನೇಯ. ಅವನ ಹೆಸರೇನು? ಆಂಜನೇಯ ಮಾರುತಿ. ಸೊ ನಾನು ಈಗ ಹಾಕಿದ ವ್ಲಾಗ್ ಏನು ವೀಡಿಯೋಸ್ ಹಾಕಿನಲ್ಲ ಅದಕ್ಕೇನು ವಾಯ್ಸ್ ಓವರ್ ಭಾಳ ಕೊಡೋಕೆ ಹೋಗಲಿಲ್ಲ. ಯಾಕಂದರೆ ಅದು ರಾ ವೀಡಿಯೋಸ್ ಇದ್ವು ಮತ್ತು ಅದು ಕ್ಲಿಪ್ಸ್ ಎಲ್ಲ ಇದ್ವಲ್ಲ, ಅದಕ್ಕೆ ಮ್ಯೂಸಿಕ್ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಏನಿಲ್ಲ, ಹೋದ್ವಿ. ದೇವ್ರದ್ದು ಅವರು ಫಸ್ಟನ್ನು ನೀವು ಬುಕ್ ಮಾಡಬೇಕು ಅಂದರು. ಪರವಾಗಿಲ್ಲ ಅಂತೇಳಿ ಅವತ್ತಿಂದ ಏನು ಕುಂಕುಮಾರ್ಚನೆ ಲಿಸ್ಟ್ ಹಾಕಿರ್ತಾರೆ ಪ್ರತಿ ವಾರದ್ದು. ಸೊ ಅದು ಏನಿತ್ತಲ್ಲ ಅವತ್ತಿಂದ ಏನತ್ತೆ ಅದನ್ನು ಆಗ ಮುಗಿಯುವಂಥದ್ದು. ಅದನ್ನು ಮುಗಿಸ್ಕೊಂಡು ಆಮೇಲೆ ಅಲ್ಲಿ ದೇವಿ ದರ್ಶನ ಅದೆಲ್ಲ ಮತ್ತು ದೇವ್ರದ್ದು ದರ್ಶನ, ಮರಳುಸಿದ್ದೇಶ್ವರ ಅವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಪ್ರಸಾದ ಕೂಡ ಇತ್ತು ಅವತ್ತು. ಅಲ್ಲಿ ಸ್ಕೂಲ್ ಕೂಡ ಐತಿ. ಸೊ ಪ್ರಸಾದ ಕೂಡ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೊಟ್ಟೂರು ಬಸವಣ್ಣಗೆ ಬಂದ್ವಿ ನಾವು. ಕೊಟ್ಟೂರು ಬಸವಣ್ಣ ಗೊತ್ತಿರ್ಬೋದು, ಉಜ್ಜಯಿನಿಗೆ ಹೋಗೋ ಇದ್ರೊಳಗೆ ನಿಮಗೆ ಸಿಗುತ್ತಾ. ಹೋಗಿ ಬಂದ ಮೇಲಾದರೂ ಹೋಗ್ಬೋದು ಅಥವಾ ಹೋಗೋಬೇಕಾದ್ರೂ ಫಸ್ಟ್ ಅದನ್ನು ಮುಗಿಸ್ಕೊಂಡು ನೀವು ಉಜ್ಜಯಿನಿಗೆ ಹೋಗ್ಬೋದು. ಸೊ ಈ ರೀತಿ ಇತ್ತು. ಆ್ಯಂಡ್ ಅವತ್ತಿನ ಡೇ ಭಾಳ ಚೆನ್ನಾಗಿ ಹೋಯಿತು. ಆ್ಯಂಡ್ ಮಸ್ತ್ ಅಂದರೆ ಮಸ್ತ್ ಇತ್ತು. ನಮ್ಮ ಗುಂಡಣ್ಣ ಕೂಡ ಭಾಳ ಎಂಜಾಯ್ ಮಾಡ್ದೆ. ಬೆಳಗ್ಗೆ ಬೇಗ ಬಿಟ್ಟಿದ್ವಿ. ಸಾಯಂಕಾಲ ಒಂದು 7 ಆಗಿತ್ತು ನಾವು ಬರೋದ್ರೊಳಗೆ, 7 ಅಥವಾ 6:30 ಆಗಿರ್ಬೋದು. ಸೊ ಭಾಳ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಗುಂಡಣ್ಣ ನೋಡಿರಿ ಆ ದೇವ್ರದ್ದು 2 ದೇವ್ರದ್ದು ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ಆ್ಯಂಡ್ ಅವನಿಗೆ ಕೊಟ್ಟೂರೊಳಗೆ ಟಾಯ್ಸ್ ಬೇಕಾಗಿತ್ತು, ಹಿಂದೆ ಕಾಣತ್ತಿತ್ತಲ್ಲ ಆ ಟಾಯ್ ತೊಗೊಂಡು ಬಂದ್ವಿ. ಆ್ಯಂಡ್ ಬರೀ ಮತ್ತೆ ನೋಡೋಣ ಅಂತ. ಖರ್ಚು ಭಾಳ ಮಾಡಿದ್ವಿ. ಅಯ್ಯ ಹೋತದ ಬಾಯ್ ಮುಚ್ಚು. Happy birthday to you. Happy birthday. ಅದು ಎಷ್ಟು ತನಕ? Happy birthday ಗುಂಡು ಮರಿ. ಆ್ಯಂಡ್ ಅವತ್ತು ಬೇಗ ಬಂದ್ವಲ್ಲ, 6:37 ಬಂದಿದ್ದಕ್ಕೋಸ್ಕರ. ಮತ್ತು ನಮ್ಮ ಶಿಷ್ಯನೂ ಕೂಡ ಇದ್ನಲ್ಲ, ಮತ್ತು ಅವ್ನು ನೆಕ್ಸ್ಟ್ ಡೇ ಊರಿಗೆ ಹೋಗೋ ಇದ್ದ ಸ್ಕೂಲಿಗೆ, ಕಾಲೇಜಿಗೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿದ್ರಾಯ್ತು ಅಂತ. ಕೇಕ್ ತೊಗೊಂಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನಮ್ಮೂರೊಳಗೆ ಬರ್ಮಪಜ್ಜಗೆ ಗುಂಡಣ್ಣನ ಹೆಸರೊಳಗೆ ಒಂದು ಅಭಿಷೇಕಕ್ಕೆ ಇಟ್ಕೊಂಡಿದ್ವಿ. ಹೋದ ವರ್ಷ ಏನು ಮಾಡಿದ್ವಿ ಅಂದರೆ ಅಭಿಷೇಕ ವಿತ್ ಅನ್ನಪ್ರಸಾದ ಇಟ್ಕೊಂಡಿದ್ವಿ. ಬಟ್ ಈ ಸರಿ ನಮ್ಮ ಕಡೆ ಆಗಲಿಲ್ಲ ಅಂದ್ರೆ ನಮಗೆ ಟೈಮ್ ಸಿಗಲಿಲ್ಲ. ಮತ್ತು ಅದು ಫಸ್ಟೇ ಬುಕ್ ಮಾಡಬೇಕಾಗಿತ್ತಂತ ನಮ್ಗೆ ಅದರಲ್ಲಿ ನೆನಪಾಗಲಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ವಿ ಈ ವರ್ಷ ನಮ್ಗೆ ಈ ಮಂತ್ ಒಳಗೆ ಇಟ್ಬಿಡ್ರಿ ಅಂತ. ಬಟ್ ಅವ್ರಿಗೆ ಕೂಡ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾವು ಇರಲಿ ಬಿಡು, ಮತ್ತು ನಾವು ವಾಪಸ್ ಮತ್ತೆ ಬರೋಕ್ಕಾಗಲ್ಲ, ಹಾಗಾಗಿ ಅಮಾವಾಸ್ಯೆ ದಿನನೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇರಲಿ ಬಿಡು ಅಂತ ಅಂದ್ಕೊಂಡು ದೇವರಿಗೆ ಬರೀ ಏನದು ಅಭಿಷೇಕ ಮಾಡಿಸಿದ್ವಿ. ಸೊ ಇದು ಆ್ಯಂಡ್ ಭಾಳ ಚೆನ್ನಾಗಾಯಿತು ಅವತ್ತಿನ ಡೇ. ಮತ್ತು ನೆಕ್ಸ್ಟ್ ಡೇ ಕೂಡ ಭಾಳ ಪ್ರಶಾಂತವಾಗಿ ಭಾಳ ಶಾಂತವಾಗಿ ನಡೀತು. ಸೊ ನಡೀತಾ
ಮಮ್ಮಿ ನೀನು ಬಾ. ಇಲ್ಲಿ ಬಂತ ನೋಡು, ಮುಂದೆ ನೋಡು, ಬಂತ ಅಲ್ಲಿ ಏನ್ ಬಂತು? ಒತ್ತು ಬಟನ್ ಒತ್ತು ಅಲ್ಲ ಬಂತ. ಎಷ್ಟು ಕೆಜಿ ಅಕ್ಕಿ? ಹಾ 6 ಕೆಜಿನಾ? ನಿಮ್ಮ ಅಮ್ಮಗೆ ಒಬ್ಬಾಕಿಗೆ 6 ಕೆಜಿನಾ? ನನಗೆ ಎಷ್ಟು ಕೆಜಿ? ಯಾಡ ಆಕಿಗೆ 6 ನನಗೆ 2. ಮತ್ತೆ ಆತನಪ್ಪ ತೆಗಿಲ ಬಟ್ ತೆಗಿಲ ಇದನ್ನ ತೆಗಿಲ. ಹಾಕಿ ಕಾರ್ಡ್ ನಂದು. ಅಮ್ಮ ಕಾರ್ಡ್ ಕೊಡು ಅದನ್ನ. ಅಲ್ಲಿ ಆತ ಕ್ಯಾಪ್ಚರ್ ಬಂದ. ಏಯ್ ನೋ ಮಮ್ಮಿ ನೋಡಲ್ಲ ಅವನು. ಬಂತಲ್ಲ ಹಾಕ ಕಾರ್ಡ್ ನಂಬರ್ ಮೌಸ್ ಹಿಡ್ಕೊ. ಮೌಸ್ ಹಾಕ ನಂಬರ್ ಕಾರ್ಡ್ ನಂಬರ್ ಬಂತ. ಏನು ಆಪ್ರೇಟ್ ಮಾಡಾತಿ? ಮೌಸು ಹಿಡಿತಾರ ಪೆನ್ನು ಅವತ್ತು ಬರೆಯತ್ತ ಏನು ಬರೆಯತ್ರಿ? ದೊಡ್ಡ ಹುಡುಗ ಮಾತಲ್ಲಿ ನೀನೇ ನನಗೆಲ್ಲ ನೀನೇ.